ಕರಾವಳಿಯಲ್ಲಿ ಯಕ್ಷಗಾನದ ತಾಳಮದ್ದಳೆ ಪರಂಪರೆಯನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಮಹತ್ವದ ಪಾತ್ರ ವಹಿಸಿರುವಂತಹ ಅಮೃತ ಯಕ್ಷಮಿತ್ರ ಬಳಗ ತನ್ನ ಯಶಸ್ವಿ 10ನೇ ವರ್ಷವನ್ನ ಪೂರೈಸಿರುವಂತಹ ಹಿನ್ನೆಲೆ ದಶಮಾನೋತ್ಸವದ ಅಂಗವಾಗಿ ಅಮೃತ ಯಕ್ಷಯಾನ ಕಾರ್ಯಕ್ರಮವನ್ನ ಆಗಸ್ಟ್ 15ರಂದು ಬೆಳಗ್ಗೆ 10 ಗಂಟೆಯಿಂದ ಮರಳಿಯ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಸೂರ್ಯರಶ್ಮಿ ಪ್ರಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಬಳಗದ ಪ್ರಮುಖರಾದ ಕದ್ರಿ ನವನೀತ್ ಶೆಟ್ಟಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರು ಪರಿಸರದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ತಾಳಮದ್ದಳೆಯ ಸಂಘಗಳು ಯಕ್ಷಗಾನದ ಮೂಲ ಸ್ವರೂಪವನ್ನು ಉಳಿಸಿ ಬೆಳೆಸುವ ಪ್ರಮುಖ ಕೇಂದ್ರಗಳಾಗಿವೆ. ಈ ಸಂಘಗಳ ಮೂಲಕ ಅನೇಕ ಕಲಾವಿದರು ರೂಪುಗೊಂಡಿದ್ದು, ಕಲಾಸಕ್ತರು ಹಾಗೂ ಕಲಾಪೋಷಕರು ಬೆಳೆದು ಕರಾವಳಿಯಲ್ಲಿ ಯಕ್ಷಗಾನದ ಬೆಳವಣಿಗೆಗೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ಒಂದು ಕಾಲಘಟ್ಟದಲ್ಲಿ ತಾಳಮದ್ದಳೆಯ ಸಂಘಗಳಿಗೆ ಹಿಮ್ಮೇಳ ಕಲಾವಿದರ ಕೊರತೆ ದೊಡ್ಡ ಸವಾಲಾಗಿತ್ತು. ಭಾಗವತರು, ಚೆಂಡೆ ಹಾಗೂ ಮದ್ದಳೆ ವಾದಕರು ಸಮಯಕ್ಕೆ ಸರಿಯಾಗಿ ಲಭ್ಯವಾಗದ ಕಾರಣ ವಾರದ ತಾಳಮದ್ದಳೆ ಕೂಟಗಳನ್ನು ನಡೆಸುವಂತದ್ದು ಕಷ್ಟಕರ ಆಗಿತ್ತು. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಯಕ್ಷಗಾನದ ಹಿಮ್ಮೇಳ ಕಲಾವಿದರನ್ನ ತರಬೇತುಗೊಳಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಯಕ್ಷಗಾನ ಗುರು BN ಅಶೋಕ್ ಬೋಳೂರು ರೂಪಿಸಿದ್ರು ಎಂದು ತಿಳಿಸಿದ್ರು. ಇನ್ನು ದಶಮಾನೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಭಜನಾ ಕಾರ್ಯಕ್ರಮ, ಶ್ರೀ ಶನೇಶ್ವರ ಮಹಾತ್ಮೆ ಯಕ್ಷಗಾನ, ತಾಳಮದ್ದಳೆ ಹಾಗೂ ಯಕ್ಷಗಾನ ಗುರು BN ಅಶೋಕ್ ಬೋಳೂರು ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಯಕ್ಷಗಾನ ಕಲಾವಿದರು, ಕಲಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿಯನ್ನ ಮಾಡಿದ್ರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕ ವೆಂಕಟೇಶ್ ಐತಾಳ್, ಶೋಭಾ ಐತಾಳ್, ಅಶೋಕ ಬೋಳೂರು, ಶಿವಪ್ರಸಾದ್ ಪ್ರಭು ಉಪಸ್ಥಿತರಿದ್ದರು. ಶ್ರೀ ವೆಂಕಟೇಶ್ ಐತಾಳ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮುಂದಿನ ಮಂಗಳೂರು ಪರಿಸರದಲ್ಲಿ ಯಕ್ಷಗಾನ ತಾಳಮದ್ದಳೆಯ ಸಂಘಗಳಿವೆ. ತಾಳಮದ್ದಳೆಯ ಸಂಘಗಳು ಅಂತ ಹೇಳಿದ್ರೆ ಅದು ಯಕ್ಷಗಾನ ಈ ಸ್ವರೂಪದಲ್ಲಿ ಉಳಿಯುವುದಕ್ಕೆ ಕಾರಣವಾದಂತಹ ಒಂದು ಮೂಲ ಕೇಂದ್ರಗಳು ಅಂತ ಅದನ್ನು ಹೇಳ್ಬೋದು. ಯಕ್ಷಗಾನ ಸಂಘಗಳು, ಆ ಸಂಘಗಳ ಮೂಲಕ ತಯಾರಾದಂತಹ ಕಲಾವಿದರು, ಆ ಸಂಘಗಳ ಮೂಲಕ ಯಕ್ಷಗಾನದ ಆಸಕ್ತಿಯನ್ನು ಬೆಳೆಸಿಕೊಂಡಂತಹ ಕಲಾಸಕ್ತರು, ಕಲಾಪೋಷಕರು ನಮ್ಮ ಕರಾವಳಿಯಲ್ಲಿ ಯಕ್ಷಗಾನವನ್ನು ಬೆಳೆಸುವುದಕ್ಕೆ ಒಂದು ಪ್ರಮುಖ ದೇಣಿಗೆಯನ್ನು ಕೊಟ್ಟವರು. ನಮ್ಮ ನಾಡಿನ ಹಿರಿಯ ಯಕ್ಷಗಾನ ವೇಷಧಾರಿಗಳು, ಅರ್ಥಧಾರಿಗಳು ಸಿದ್ಧಗೊಂಡದ್ದು ಇಂತಹ ಯಕ್ಷಗಾನ ಸಂಘಗಳಲ್ಲಿ. ಮಂಗಳೂರು ನಗರದಲ್ಲಿ ಈಗಲೂ 5-6 ಸಂಘಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲೂ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ, ಶತಮಾನದ ಇತಿಹಾಸವುಳ್ಳ ಸಂಘ, ಉಪಸ್ತೂರಿನ ಶಾರದಾಂಬ ಯಕ್ಷಗಾನ ಮಂಡಳಿ, ಅದೇ ರೀತಿ ಪೂರ್ವ ಮಾರಿಗುಡಿಯಲ್ಲಿ ಜಗದಾಂಬ ಯಕ್ಷಗಾನ ಮಂಡಳಿ, ಪಾಂಡೇಶ್ವರದ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ. ಈ 4 ಯಕ್ಷಗಾನ ಸಂಘಗಳು ವಾರದ ಬೇರೆ ಬೇರೆ ದಿವಸ ತಾಳಮದ್ದಳೆ ನಡೆಸುವ ಸಂಘಗಳು. ಈ ಸಂಘಗಳಲ್ಲಿ ಭಾಗವತರು ಅಥವಾ ಚೆಂಡೆಮದ್ದಳೆಗಾರರು ಸಮಯಕ್ಕೆ ಸರಿಯಾಗಿ ಒದಗುವುದಿಲ್ಲ ಎನ್ನುವ ಕಾರಣಕ್ಕೆ ತಾಳಮದ್ದಳೆಯನ್ನೇ ವಾರದ ಕೂಟವನ್ನು ನಡೆಸಲು ಕಷ್ಟ ಆಗ್ತದೆ ಎನ್ನುವ ಒಂದು ಆ ಕಾಲಘಟ್ಟದಲ್ಲಿ ಅಶೋಕ್ ಬೋಳೂರವರು ಮಂಗಳೂರು ನಗರದಲ್ಲಿ ಕಲಾವಿದರನ್ನು ತಯಾರಿಸುವ, ಸಿದ್ಧಗೊಳಿಸುವಂತಹ ಒಂದು ಯೋಜನೆಯೊಂದಿಗೆ ಹಿಂದೆ ಮರಳಿ ಸೂರ್ಯನಾರಾಯಣ ದೇವಸ್ಥಾನದ ಹತ್ತಿರ ಗಣೇಶ್ ಕೃಪಾ ವೆಂಕಟೇಶ್ ಐತಾಳ್ರ ಸ್ವಗ್ರಹ. ಐತಾಳ್ರು ವೃತ್ತಿಯಲ್ಲಿ ಪೌರೋಹಿತ್ಯ, ಜ್ಯೋತಿಷ್ಯ ಅವರ ವೃತ್ತಿ. ಪ್ರವೃತ್ತಿಯಲ್ಲಿ ಒಬ್ಬ ಮಹಾಕಲಾಪೋಷಕರು. ಅವರ ಧರ್ಮಪತ್ನಿ ಶೋಭಾ ಐತಾಳ್ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳ ಒಂದು ಗೃಹಿಣಿ, 2 ಮಕ್ಕಳ ತಾಯಿ. ಅವರಿಗೆ ಯಕ್ಷಗಾನದಲ್ಲಿ ತಾನು ಮುಂದೆ ಬರಬೇಕು ಎನ್ನುವಂತ ಒಂದು ಹಂಬಲ ಇತ್ತು. ಆಗ ದೊರಕಿದ ಗುರುಗಳು ಅಶೋಕ್ ಬೋಳೂರು. ಅಲ್ಲೇ ಗಣೇಶ್ ಕೃಪಾದಲ್ಲೇ ಒಂದು ಕೇಂದ್ರವಾಗಿರಿಸಿಕೊಂಡು ಆರಂಭದಲ್ಲಿ ಯಕ್ಷಗಾನ ಹಿಮ್ಮೇಳ, ಭಾಗವತಿಕೆ, ಅದೇ ಜೊತೆಯಲ್ಲಿ ನೃತ್ಯಾಭ್ಯಾಸ, ಒಂದು ಸಣ್ಣ ತಂಡ ಸಿದ್ಧಗೊಂಡು ಅಮೃತ ಕಾಲೇಜಿನಲ್ಲಿ ಮೊದಲ ಒಂದು ಪ್ರದರ್ಶನವಾದ ಕಾರಣ ಅಮೃತ ಯಕ್ಷಮಿತ್ರ ಬಳಗ ಎನ್ನುವ ಹೆಸರಿನೊಂದಿಗೆ ಒಂದು ತಂಡ ಸಿದ್ಧ